ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ವಟಾಣಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಭಾಳ ಸಿಂಪಲ್ಲಾಗಿ ಮಸ್ತಾಗ ಫಟಾಫಟ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ನಾನು ಒಂದು ಬೌಲಾಗುವಷ್ಟು ಹಸಿ ವಟಾಣಿ ಕಾಳು ತೊಗೊಂಡೀನಿ. ಆಮೇಲೆ ಅದಕ್ಕೆ ನಾನು ಒಂದು ಉಳ್ಳಾಗಡ್ಡಿನ ಉದ್ದುದ್ದಾಗ ಹೆಚ್ಚಾಕೊಂಡೀನಿ. ಇಲ್ಲಿ ನಾನು 2 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ. ಅದರಾಗ 1 ಟೊಮೆಟೊ ಆಗುವಷ್ಟು ಈಗ ಕುಕ್ಕರ್ನಾಗ ಹಾಕೊಳಕತ್ತೀನಿ. ಮೊದಲು ಇನ್ನು ಒಂದು ಆಗುವಷ್ಟು ತೆಗೆದಿಟ್ಕೊಂಡೀನಿ. ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡೀನಿ. ನೀವು ಬೇಕಾಗಿದ್ದು ಸೊಪ್ಪು ಹಾಕ್ಕೊಂಡು ಕೆಲಸ ಮಾಡ್ಕೋಬೋದು. ಇಲ್ಲಿ ನನ್ನ ಕಡೆ ಸ್ಪ್ರಿಂಗ್ ಆನಿಯನ್ಸ್ ಇದ್ದು ಅಂದ್ರೆ ಹಾಕ್ಕೊಂಡೆ ನಾನು. ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಿಕಂದ್ರೆ ಸ್ಕಿಪ್ ಮಾಡಿದರೂ ನಡೀತೈತಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಕೆಲಸ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಸ್ವಲ್ಪ ನಾವು ಚಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಚಕ್ಕಿನ ಮುರಿದು ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಕರಿಕಾಳು ಹಾಕ್ಕೊಳಕತ್ತೀನಿ. ನೀವು ಸ್ಪೈಸ್ ಜಾಸ್ತಿ ತಿಂತ ಅಂದ್ರೆ ಹಾಕ್ಕೋಬೋದು. ಮತ್ತು ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಒಂದು 2 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹಸಿ ತರಕಾರಿ ಇರೋದ್ರಿಂದ ಜಾಸ್ತಿ ನೀರು ತೊಗೊಂಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡ ಈಗ ಇವನ್ನ ಒಂದು 2 ವಿಸಿಲ್ ಆಗುವಷ್ಟು ಈಗ ಇದನ್ನು ಬೇಯಿಸ್ಕೋಬೇಕಾಕೈತಿ. 2 ವಿಸಿಲ್ ಆದ್ಮೇಲೆ ಇವನ್ನ ತಕ್ಕೊಳ್ಳೋಣ. ನಾವು ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಬೆಂದಾವ ಅಂಥೇಳಿ. ಈ ಥರ ನೀವು ಮ್ಯಾಶರ್ ಇದ್ದರೆ ಮ್ಯಾಶರ್ ತೊಗೊಂಡು ಅಷ್ಟು ಕರೆಕ್ಟಾಗಿ ಮ್ಯಾಶ್ ಮಾಡ್ಕೊಂಬಿಡ್ರಿ. ಇರಲಿಲ್ಲ ಅಂದ್ರೆ ಸ್ವಲ್ಪ ಜಾರಿಗೆ ಹಾಕಿ ಸ್ವಲ್ಪ ಒಂದು ಸತ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ರಿ. ಇದು ಕನ್ಸಿಸ್ಟೆನ್ಸಿ ಬರ್ತೈತಿ. ಈಗ ಮ್ಯಾಶ್ ಆದ್ಮೇಲೆ ಗ್ಯಾಸ್ನಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಆಗಲ್ಲಿ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳಕತ್ತೀವಿ. ಈಗ ಇದಕ್ಕೆ ಸ್ವಲ್ಪ ಪಲಾವ್ದ ಎಲೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ನಾನು ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಸ್ವಲ್ಪ ನಾನು ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಆಗಲಿ, ಸಾರಿಗೆ ಬರುವಂಥ ಕಂಪಾಗಲಿ ಜಾಸ್ತಿ ಆಕೈತಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಇಲ್ಲೇ ಸ್ವಲ್ಪ ಖಾರ ಪುಡಿ ಹಾಕ್ಕೊಳಕತ್ತೀನಿ. ನಾವು ಆಗಲೇ ಕರಿಕಾಳು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದರಲ್ಲಿಂದ ಸ್ವಲ್ಪ ಖಾರ ಪುಡಿ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಜಾಸ್ತಿ ಹಾಕ್ಬೋದು, ನಿಮ್ಮ ಸ್ಪೈಸ್ ಎಷ್ಟೈತಿ ಅದರ ತಕ್ಕಂಗೆ. ಮತ್ತು ಸ್ವಲ್ಪ ಆಗಲೇ ಏನು ಉಳಿಸ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಹಾಕಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟು. ಈಗ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿದ್ಮ್ಯಾಗ ಉಪ್ಪು ಹಾಕೋರಿ, ಅಂದ್ರೆ ಟೊಮೆಟೊ ಅಷ್ಟು ಸಾಫ್ಟ್ ಹಾಕವು. ಇರ್ಲಿಕ್ಕಂದ್ರೆ ಏನಾಕೈತಿ ಹಸಿ ಹಂಗೆ ಉಳಿತೈತಿ. ಈಗ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಿಕಂದ್ರೂ ನಡಿತೈತಿ. ನೀವು ತಿನ್ನಂಗಿಲ್ಲ ಅಂತಂದ್ರೆ ನಡಿತೈತಿ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಕತ್ತೀನಿ ನಾನು. ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟು. ಈಗ ಆಗಲೇನೆ ನಾವು ಕಾಯಿಪಲ್ಲೆ ಅಷ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಯಿಸ್ಕೊಂಡಿದ್ದು, ಅದಕ್ಕೆ ಇದು ಒಗ್ಗರಣೆ ಅಷ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಕೆಲಸ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅಷ್ಟು ಕಾಯಿಪಲ್ಲೆ ಜೊತೆ ಬೆರ್ತಿರ್ಬೇಕು. ಆ ಥರ ನೀವು ಇದನ್ನಷ್ಟು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಅದ್ರ ಕನ್ಸಿಸ್ಟೆನ್ಸಿ ಈಗ ಸ್ವಲ್ಪ ದಪ್ಪ ಐತಿ. ಈಗ ಏನು ಮಾಡಿರಿ, ಆಗಲೇ ಏನು ನೀವು ಪಾತ್ರೆ ಒಳಗೆ ಒಗ್ಗರಣೆ ಹಾಕ್ಕೊಂಡಿದ್ರಲ್ಲ ಅದ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಈಗ ತಂದು ಇದಕ್ಕೆ ಹಾಕ್ರಿ. ಅಂದರೆ ಏನಾಕೈತಿ ಅದ್ರೊಳಗೆ ನೀವು ಆಗಲೇ ಒಗ್ಗರಣೆ ಹಾಕಿದ್ರಲಿಂತ ಅದ್ರೊಳಗೆ ಉಳಿದಿದ್ದು ಉಪ್ಪು ಖಾರ ಎಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಉಳಿದೈತಂದ್ರೆ ಬರ್ತೈತಿ. ಇರ್ಲಿಕ್ಕಂದ್ರೆ ನೀವು ನಾರ್ಮಲ್ ವಾಟ್ರ್ ಯೂಸ್ ಮಾಡ್ಕೋತೇನಂದ್ರೂ ಮಾಡ್ಕೋಬೋದು. ಆದರೆ ಅದಕ್ಕೆ ಹಾಕಿ ಮಾಡೋದ್ರಲಿಂತ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಕೈತಿ. ಉಪ್ಪು ಖಾರ ಎಲ್ಲ ಅದ್ರಲಿಂತ ಇದಕ್ಕೆ ಬರ್ತೈತಿ. ಅದ್ರ ಸಂಬಂಧ ಅದಕ್ಕೆ ಹಾಕ್ಕೊಂಡು ಕೆಲಸ ಇದಕ್ಕೆ ಹಾಕೋರಿ. ಇಲ್ಲೇ ಈಗ ಇದನ್ನು ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಸಾಂಬಾರು ಕನ್ಸಿಸ್ಟೆನ್ಸಿ ಬಂದೈತಿ. ಕುದಿಸಿ ಅದನ್ನಾಗ ಆರಿಸ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾವು ರೈಸ್ ಜೊತೆ ಈಗಾಗಲೇ ಸರ್ವ್ ಮಾಡಿ ಇಟ್ಕೊಂಡೀವಿ. ಎಷ್ಟು ಚಲೋ ಐತೆ ಅಂಥೇಳಿ. ಭಾಳ ಚಲೋ ಇರ್ತೈತಿ ರೀ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ದಿನ ಅದ ಸಾಂಬಾರು ಮಾಡಿ ಬೋರ್ ಆಗಿತ್ತು ಅಂತಂದ್ರೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ಬೋದು. ಇಲ್ಲಿ ನೋಡ್ಬೋದು ವಟಾಣಿ ಕಾಳು ಎಷ್ಟು ಚಲೋ ಐತೆ ಅಂತ. ಮತ್ತು ನಾವು ಕನ್ಸಿಸ್ಟೆನ್ಸಿನೂ ಜಾಸ್ತಿ ತೆಳು ಮಾಡ್ಕೊಂಡಿಲ್ಲ, ಇದನ್ನು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಇಟ್ಕೊಂಡೇವಿ. ತಿನ್ನೋಕೆ ಅಂತೂ ಭಾಳ ಚಲೋ ಇರ್ತೈತಿ, ಭಾಳ ಟೇಸ್ಟ್ ಇರ್ತೈತಿ. ಮತ್ತು ಇದಕ್ಕೆ ನಾವು ಯಾವುದೇ ಥರ ಜಾಸ್ತಿ ಮಸಾಲೆನೂ ಹಾಕಿ ಮಾಡ್ಕೊಂಡಿಲ್ಲ, ಗರಂ ಮಸಾಲ ಅಷ್ಟೇ ಯೂಸ್ ಮಾಡ್ಕೊಂಡೇವಿ. ತಿನ್ನೋಕೆ ಮಾತ್ರ ಟೇಸ್ಟ್ ಮಸ್ತ್ ಇರ್ತೈತಿ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಿರ್ತೈತಿ ಅಂತ ಕಮೆಂಟ್ ಮಾಡಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ಬೋದು ನೀವು ರೈಸ್ ಜೊತೆ ಎಷ್ಟು ಚಲೋವಾಗ ಮಸ್ತ್ ಟೇಸ್ಟ್ ಬರ್ತೈತಿ. ಇದು ನೀವು ಬೇಕಂದ್ರೆ ಇಡ್ಲಿ ದೋಸೆ ಜೊತೆನೂ ಮಾಡ್ಕೋಬೋದು, ರೈಸ್ ಜೊತೆನೂ ಮಾಡ್ಕೋಬೋದು, ಚಪಾತಿ ಜೊತೆನೂ ಮಾಡ್ಕೋಬೋದು. ಚಲೋ ಇರ್ತೈತಿ ಎಲ್ಲದ್ರ ಜೊತೆನೂ ತಿನ್ನೋಕೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ
ಕಮೆಂಟ್ ಮಾಡಿ ಹೇಳ್ರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.